ಎಚ್.ಡಿ. ದೇವೇಗೌಡರಿಗಿಲ್ಲ ರಾಜ್ಯಸಭೆಗೆ ಮರು ಆಯ್ಕೆ ಭಾಗ್ಯ. ಬಿಜೆಪಿ ಜೆಡಿಎಸ್ ದೋಸ್ತಿ ಮೇಲೆ ಇದು ಪರಿಣಾಮ ಬೀರುತ್ತಾ? ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್. ನಾನ್ ಕಾವ್ಯ ಹೆಗಡೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರನ್ನ ರಾಜ್ಯಸಭೆಗೆ ಮರು ಆಯ್ಕೆ ಮಾಡಲಾಗುವುದು ಎನ್ನುವಂತಹ ನಿರೀಕ್ಷೆ ಹುಸಿಯಾಗಿದೆ. 2026ರ ರಾಜ್ಯಸಭೆ ಹಾಗೂ ವಿಧಾನ ಪರಿಷತ್ ಚುನಾವಣೆಗೆ ಎನ್ಡಿಎ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಎಚ್.ಡಿ. ದೇವೇಗೌಡರ ಹೆಸರು ಇಲ್ಲವಾಗಿದೆ. ಬದಲಾಗಿ ಕರ್ನಾಟಕದಿಂದ ರಾಜ್ಯಸಭೆಗೆ ಅಭ್ಯರ್ಥಿಯಾಗಿ ಪ್ರೊಫೆಸರ್ ಎಂ ನಾಗರಾಜ್ ಅವರನ್ನ ಆಯ್ಕೆ ಮಾಡಲಾಗಿದೆ. ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಇದ್ರೂ ಕೂಡ ಎಚ್ಡಿಡಿಗೆ ಮಣೆ ಹಾಕದೇ ಇರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಎಚ್.ಡಿ. ದೇವೇಗೌಡರು ಅವರನ್ನ ಕಳೆದ ಬಾರಿ ರಾಜ್ಯಸಭೆಗೆ ಆಯ್ಕೆ ಮಾಡಲಾಗಿತ್ತು. ಆದರೆ ಮೈತ್ರಿ ಕಾರಣಕ್ಕಾಗಿ ಮತ್ತು 2028ರ ಕರ್ನಾಟಕ ವಿಧಾನಸಭಾ ಚುನಾವಣೆಯ ದೃಷ್ಟಿಯಿಂದ ಮರು ಆಯ್ಕೆ ಸಾಧ್ಯತೆ ಇದೆ ಎನ್ನುವಂತಹ ನಿರೀಕ್ಷೆ ಇತ್ತು. ಆದರೆ ಬಿಜೆಪಿ ಹೈಕಮಾಂಡ್ ಅಚ್ಚರಿಯ ಹೆಜ್ಜೆಯನ್ನ ಇಟ್ಟಿದೆ. ಎಚ್.ಡಿ. ದೇವೇಗೌಡ ಅವರ ಬಲವಾಗಿ ಪ್ರೊಫೆಸರ್ ಎಂ ನಾಗರಾಜ್ ನಾಮನಿರ್ದೇಶನ ಮಾಡಲಾಗಿದೆ. ಈ ಮೂಲಕ ಬಿಜೆಪಿ ವರಿಷ್ಠರು ತಮ್ಮದೇ ಆದ ಲೆಕ್ಕಾಚಾರವನ್ನ ಹಾಕೊಂಡಿದ್ದಾರೆ. ನಿರೀಕ್ಷೆ ಹುಸಿಯಾಗಿದೆ. ಎಚ್.ಡಿ. ದೇವೇಗೌಡ ಅವರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡುವ ಮೂಲಕ ರಾಜ್ಯದಲ್ಲಿ ಮೈತ್ರಿ ಗಟ್ಟಿ ಸಂದೇಶ ರವಾನೆ ಮಾಡುವ ನಿರೀಕ್ಷೆ ಇತ್ತು. ರಾಜ್ಯದಲ್ಲಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆದ ಹಿನ್ನೆಲೆಯಲ್ಲಿ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಮಹತ್ವವನ್ನ ವಹಿಸಿಕೊಳ್ಳಲಾಗಿತ್ತು. ಒಕ್ಕಲಿಗ ಸಮುದಾಯದ ಮತವನ್ನ ಡಿಕೆ ಶಿವಕುಮಾರ್ ಅವರು ಸೆಳೆಯುವ ಸಾಧ್ಯತೆ ಇದೀಗ ಹೆಚ್ಚಾಗಿದೆ. ಈ ಕಾರಣಕ್ಕೆ ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಗಟ್ಟಿಯಾಗಿದೆ. ಹೀಗಾಗಿ ಹಿರಿಯರಾದ ದೇವೇಗೌಡ ಅವರಿಗೆ ಮತ್ತೊಮ್ಮೆ ಮಣೆ ಹಾಕುವ ಸಾಧ್ಯತೆಯ ಬಗ್ಗೆ ಜೆಡಿಎಸ್ ನಾಯಕರಲ್ಲಿ ನಿರೀಕ್ಷೆ ಕೂಡ ಇದ್ವು. ಆದ್ರೆ ದೇವೇಗೌಡ ಅವರು ಮತ್ತೊಮ್ಮೆ ಅವಕಾಶ ನೀಡುವ ಬಗ್ಗೆ ಬಿಜೆಪಿ ಭಿನ್ನ ಅಭಿಪ್ರಾಯ ಇತ್ತು. ಬಿಜೆಪಿ ಪಕ್ಷದ ಕೆಲವು ನಾಯಕರು ಇದಕ್ಕೆ ಭಿನ್ನ ನಿಲುವನ್ನ ವ್ಯಕ್ತಪಡಿಸಿದ್ರು. ಬಹಿರಂಗವಾಗಿ ಯಾರು ಹೇಳಿಕೆಯನ್ನ ನೀಡದೇ ಇದ್ರೂ ಕೂಡ ಆಂತರಿಕವಾಗಿ ಅಸಮಾಧಾನಗಳು ಕಾಣಿಸಿಕೊಂಡ್ವು. ಇದೀಗ ವಯಸ್ಸು ಮತ್ತು ಅನಾರೋಗ್ಯ ಕಾರಣ ನೀಡಿ ರಾಜ್ಯಸಭೆಗೆ ದೇವೇಗೌಡರ ಆಯ್ಕೆ ಕೈತಪ್ಪಿದೆ. ಬಿಜೆಪಿ ನಾಯಕರು ಇದೇ ಕಾರಣವನ್ನ ನೀಡ್ತಾ ಇದ್ದಾರೆ. ಜೂನ್ 18ರಂದು 10 ರಾಜ್ಯಗಳ ಚುನಾವಣೆ ನಡೆಯಲಿದೆ. ಆದ್ರೆ ಬಿಜೆಪಿ ನಾಯಕತ್ವ ದೇವೇಗೌಡರ ಬದಲಾಗಿ ಪ್ರೊಫೆಸರ್ ಎಂ ನಾಗರಾಜ್ ಅವರಿಗೆ ಮಣೆಯನ್ನ ಹಾಕಿದೆ. ವರಿಷ್ಠರ ಈ ಒಂದು ನಿಲುವು ದಳಪತಿಗೆ ಒಂದು ರೀತಿಯ ಆದ ಹಿನ್ನಡೆ ಅಂತ ಹೇಳಿ ವಿಶ್ಲೇಷಿಸಲಾಗ್ತಾ ಇದೆ. ಏನಾಗಲಿದೆ ಪರಿಣಾಮ? ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಬಗ್ಗೆ ಆಂತರಿಕ ಅಸಮಾಧಾನಗಳು ಎದ್ದಿದೆ. ಎಚ್.ಡಿ. ಕುಮಾರಸ್ವಾಮಿ ಅವರು ರಾಜ್ಯ ಬಿಜೆಪಿ ನಾಯಕರ ಜೊತೆ ಹೊಂದಾಣಿಕೆ ಮಾಡಿಕೊಳ್ತಾ ಇಲ್ಲ. ಬದಲಿಗೆ ರಾಷ್ಟ್ರ ನಾಯಕರ ಜೊತೆಗೆ ಚರ್ಚೆ ನಡೆಸಿ ತೀರ್ಮಾನವನ್ನ ಕೈಗೊಳ್ತಾರೆ ಎನ್ನುವಂತಹ ಅಭಿಪ್ರಾಯ ಇದೆ. ಜೆಡಿಎಸ್ ಪ್ರಮುಖರ ಈ ಒಂದು ನಡೆಯ ಬಗ್ಗೆ ರಾಜ್ಯದಲ್ಲಿ ಮತ್ತಷ್ಟು ಕಮಲ ನಾಯಕರಿಗೆ ಅಸಮಾಧಾನ ಇದ್ದೇ ಇದೆ. ಕರ್ನಾಟಕ ಬಿಜೆಪಿ ಮಾಡುವಂತಹ ಶಿಫಾರಸುಗಳನ್ನ ಬಿಜೆಪಿ ಹೈಕಮಾಂಡ್ ನಾಯಕತ್ವ ಒಪ್ಪದೇ ಇರೋದು ಹಲವು ನಿರ್ದೇಶನಗಳು ಇದಾವೆ. ಆದ್ರೆ ಎಚ್.ಡಿ. ಕುಮಾರಸ್ವಾಮಿ ಕೇಂದ್ರ ಬಿಜೆಪಿ ನಾಯಕರ ಜೊತೆ ಉತ್ತಮ ಸಂಬಂಧ ಹೊಂದಿದ್ದಾರೆ. ಸದ್ಯ ರಾಜ್ಯದ ರಾಜಕೀಯ ಚಿತ್ರಣ ಕೂಡ ಬದಲಾಗಿ ಹೋಗಿದೆ. ಈ ನಿಟ್ಟಿನಲ್ಲಿ ಹೊಸ ಕಾರ್ಯತಂತ್ರವನ್ನ ಬಿಜೆಪಿ ಮತ್ತು ಜೆಡಿಎಸ್ ಅಳವಡಿಸಿಕೊಳ್ಬೇಕಾಗಿದೆ. ಈ ನಡುವೆ ರಾಜ್ಯಸಭೆ ಚುನಾವಣೆಯ ಅಭ್ಯರ್ಥಿ ಆಯ್ಕೆ ವಿಚಾರ ಮತ್ತು ದೇವೇಗೌಡರಿಗೆ ಸಿಗುವಂತಹ ಅವಕಾಶ ಜೆಡಿಎಸ್ ನಲ್ಲಿ ಚರ್ಚೆಯನ್ನ ಹುಟ್ಟುಹಾಕಲಿದೆ. ಇದು ಮೈತ್ರಿ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀಳಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.